ಕೇಂದ್ರ ಕಾರಾಗೃಹದ ವಸತಿ ನಿಲಯದಲ್ಲಿ ಜೈಲರ್ ಆತ್ಮಹತ್ಯೆ. ಧಾರವಾಡ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಕೇಂದ್ರ ಕಾರಾಗೃಹದ ವಸತಿ ನಿಲಯದಲ್ಲಿಯೇ ಜೈಲರೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ನಡೆದಿದೆ. ಗದಗ ಮೂಲದ 33 ವರ್ಷದ ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಆತ್ಮಹತ್ಯೆಗೆ ಶರಣಾದವರು. ಕಳೆದ ಮಾರ್ಚ್ ತಿಂಗಳಲ್ಲಿ ಕರ್ತವ್ಯ ಲೋಪದಲ್ಲಿ ಅಮಾನತು ಮಾಡಲಾಗಿದ್ದ ಅವರನ್ನು ಈಗಷ್ಟೇ ಮೈಸೂರಿಗೆ ವರ್ಗಾವಣೆ ಮಾಡಲಾಗಿತ್ತಲ್ಲದೆ ಶನಿವಾರ ಹೋಗಿ ಕರ್ತವ್ಯಕ್ಕೆ ಹಾಜರಾಗಬೇಕಿತ್ತು. ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಸ್ವಗ್ರಾಮಕ್ಕೆ ಹೋಗಿ ತಂದೆ ತಾಯಿ ಕುಟುಂಬಸ್ಥರನ್ನು ಭೇಟಿ ಮಾಡಿ ಬಂದಿದ್ದು, ಪತ್ನಿ ಮಕ್ಕಳು ಊರಿಗೆ ಹೋದಾಗ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ಕುರಿತು ಹಿರಿಯ ಪೊಲೀಸ್ ಅಧಿಕಾರಿ ಎನ್ ಶಶಿಕುಮಾರ್ ಹೇಳಿದ್ದೇನು. ಅಲ್ಲ ಕುಮಾರ್ ಸರ್, ನನ್ನ ಗಂಡ ಜನ್ಮ ತಿಂದ್ಬಿಟ್ರಿ, ಅನಾಸ್ತ ಜೀವ ತಕೊಂಡ್ರ, ಸಸ್ಪೆಂಡ್ ಮಾಡಿದ್ರಿ, ನನ್ ಜೈಲಿಗೆ ಹಾಕ್ತಾರ ಅಂತಂದು ಆತ್ಮಹತ್ಯೆ ಮಾಡ್ಕೊಂಡ್ರಿ. ಏನು ಇಲ್ರಿ, ಹಿಂಗ್ ಸಸ್ಪೆಂಡ್ ಮಾಡ್ಯಾರ, ನನ್ ಜೈಲಿಗೆ ಹಾಕ್ತಾರ ಅಂತ ಮನ್ಸಿಗೆ ಮಾಡ್ಕೊಂಡ್ರಿ. ಅಲ್ಲಿ ಹೋಗೋದ್ ಬಿಟ್ರಿ, ಅನಾಥ ಮಾಡಿ ಬರೀ ಸೈನ್ ಮಾಡೋದು ಕುಂದ್ರೋದ್ರಿ. ಸೊ 8ನೇ ತಾರೀಕಿಗೆ ನಮ್ಮ ಸಿದ್ದರಾಮಪ್ಪ ವಡ್ಡರ್ ಜೈಲರ್ ಇದ್ದರೆ, ಇವರು ಮಾರ್ಚ್ 8ನೇ ತಾರೀಕಿಗೆ ಜೈಲಲ್ಲಿ ಒಂದೇನೋ ಘಟನೆ ನಡೀತು. ಘಟನೆ ನಡೆಯೋ ಟೈಮ್ನಾಗ ಅದು ಅಣ್ಣನ ಶುಗಾಸಿ ನಮ್ಮ ಹುಡುಗ ಏನು ಮಾಡಿದರು, ಏನೋ ಒಂದು ಇದರಲ್ಲಿ ನಮ್ಮ ಹುಡುಗನ ಸಸ್ಪೆನ್ಸ್ ಮಾಡಿದ್ರೆ ಮಾಡಿದ್ರ ಅವ್ರದ್ದು ಮೀಟಿಂಗ್ ಟೈಮ್ನಾಗ 2 ಸತಿ ಮೀಟಿಂಗ್ ನಡೆದಿತ್ತು ರೀ. ಒನ್ ಟೈಮು ಸರ್ ಅಲೋಕುಮಾರ್ ಸರ್ ಏನಂದರು, ಇಲ್ಲಪ್ಪ ಶ್ರೀ ಸಿದ್ದರಾಮಪ್ಪ, ನಿನಗೆ ಏನು ಶಿಕ್ಷೆ ಕೊಡ್ಬೇಕು, ನಾವು ಈ ಘಟನೆ ಹಿಂಗಾಗೈತಲ್ಲ ಜೈಲಲ್ಲಿ ಅಂತಂದು. ಇಲ್ಲ ಸರ, ನೀವೇನು ಇದು ಮಾಡಿದ್ರೆ ತಪ್ಪಾಗೈತಂತ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಆವಾಗೂ ಸರ್ ಏನು ಇದು ಮಾಡಲಿಲ್ಲ. ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರುಗಳ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕು ಹುಡುಗ, ಆ ಕಡೆ ಗದಗ ಜಿಲ್ಲೆಯವರು. ಸೊ ಅವರ ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರಬೇಕಿದೆ ಸರ್? ಇನ್ನು ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ, ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಅಫೆನ್ಸ್, ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಯಾರೂ ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋಂಥದ್ದು. ಮಾನಸಿಕವಾಗಿ ಅವರು ಸುಮಾರು 2 ತಿಂಗಳು ಹಿಂದೆ ಅಮಾನತ್ತಿನಲ್ಲಿದ್ದರಂತೆ. ಈ ಹಿಂದೆ ನಮ್ಮ ಧಾರವಾಡ ಸಬರ್ಬನಲ್ಲಿ ಒಂದು ಪ್ರಕರಣ ಕೂಡ ಜೈಲ್ ಅಥಾರಿಟೀಸ್ ಕೊಟ್ಟಿದ್ರ ಮೇಲೆ ದಾಖಲಾಗಿತ್ತು. ಆ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಡ್ಯೂಟಿ ಇನ್ಚಾರ್ಜ್ ಜೈಲರ್ ಇದ್ದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇಲಾಖಾ ಶಿಸ್ತಿನ ಕ್ರಮವಾಗಿ ಅಮಾನತು ಮಾಡಿದರು ಅನ್ನೋಂಥ ತಿಳಿದು ಬಂದಿದೆ. ಸುಮಾರು 2 ತಿಂಗಳಿಂದ ಅವರು 1.5-2 ತಿಂಗಳಿಂದ ಸಸ್ಪೆನ್ಷನ್ ಇದ್ದರು ಅಂತ ನಮಗೂ ಕೂಡ ತಿಳಿದು ಬಂದಿದೆ.